Social Science, Class 8, Chapter 5. ಸನಾತನ, ತುಂಬಾ ಹಳೆಯದು ಮತ್ತು ಯಾವಾಗಲೂ ಸತ್ಯ. ಬೆನಿವೊಲೆಂಟ್, ದಯೆ ಮತ್ತು ಸಹಾಯ ಮಾಡುವ. ಎವರ್ಲಾಸ್ಟಿಂಗ್, ಶಾಶ್ವತವಾಗಿ ಉಳಿಯುವ. ಎಟರ್ನಲ್, ಆರಂಭ ಅಥವಾ ಅಂತ್ಯವಿಲ್ಲದ. ಹಿಂದೂ, ಹಿಂದೂ ಧರ್ಮವನ್ನು ಅನುಸರಿಸುವ ವ್ಯಕ್ತಿ. ಅಬಂಡಂಟ್, ಹೇರಳವಾಗಿರುವುದು. ಇಮ್ಮೆಜರಬಲ್, ಅಳೆಯಲು ಸಾಧ್ಯವಿಲ್ಲದಷ್ಟು ದೊಡ್ಡದು. ಸಂಸ್ಕೃತ, ಒಂದು ಪ್ರಾಚೀನ ಭಾರತೀಯ ಭಾಷೆ. ಫೋರ್, ಸಂಖ್ಯೆ 4. ಹ್ಯೂಮನ್, ಮನುಷ್ಯ. ಪೊಯೆಟಿಕಲ್, ಕವಿತೆಯಂತೆ ಸುಂದರವಾದ ಪದಗಳು. ರಿಚುವಲಿಸ್ಟಿಕ್, ವಿಶೇಷ ಹಳೆಯ ಸಂಪ್ರದಾಯಗಳನ್ನು ಅನುಸರಿಸುವ. ವರ್ಲ್ಡ್ಲಿ, ಭೂಮಿಯ ಮೇಲಿನ ವಿಷಯಗಳ ಬಗ್ಗೆ, ಸ್ವರ್ಗದ ಬಗ್ಗೆ ಅಲ್ಲ. ಅದರ್ ವರ್ಲ್ಡ್ಲಿ, ಈ ಲೋಕದಿಂದಲ್ಲದ ವಿಷಯಗಳ ಬಗ್ಗೆ, ಸ್ವರ್ಗದಂತೆ. ನೋಬಲ್, ಉನ್ನತ ನೈತಿಕ ಗುಣಗಳನ್ನು ಹೊಂದಿರುವ, ಭವ್ಯವಾದ. ಥಾಟ್ಫುಲ್, ಇತರರ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸುವುದು. ನ್ಯಾರೋ ಮೈಂಡೆಡ್ನೆಸ್, ಹೊಸ ಆಲೋಚನೆಗಳಿಗೆ ತೆರೆದಿರುವುದು. ಪೋಸ್ಟ್ ವೇದಿಕ್, ವೇದಗಳ ಕಾಲದ ನಂತರ. ಡಾಕ್ಟ್ರಿನಲ್, ನಂಬಿಕೆಗಳು ಅಥವಾ ಬೋಧನೆಗಳ ಬಗ್ಗೆ. ಹೈರಾರ್ಕಿಯಲ್, ಮೇಲಿನಿಂದ ಕೆಳಕ್ಕೆ ಹಂತಗಳಲ್ಲಿ ಜೋಡಿಸಲಾಗಿದೆ. ಫೌಂಡೇಶನಲ್, ಯಾವುದಾದರೊಂದರ ಆಧಾರ ಅಥವಾ ಪ್ರಾರಂಭವನ್ನು ರೂಪಿಸುವ. ಸೋಷಿಯಲ್, ಸಾಮಾಜಿಕ, ಜನರು ಗುಂಪುಗಳಲ್ಲಿ ಒಟ್ಟಾಗಿ ವಾಸಿಸುವ ಬಗ್ಗೆ. ಆಕ್ಸಿಲರಿ, ಸಹಾಯ ಅಥವಾ ಬೆಂಬಲವನ್ನು ಒದಗಿಸುವ. ಆಸ್ತಿಕ, ದೇವರನ್ನು ನಂಬುವವನು. ನಾಸ್ತಿಕ, ದೇವರನ್ನು ನಂಬದವನು. ನಾನ್ ವೇದಿಕ್, ವೇದಗಳಿಂದಲ್ಲದ. ಡ್ಯುಯಲಿಸ್ಟಿಕಲಿ, ಎರಡು ಮುಖ್ಯ ಭಾಗಗಳು ಅಥವಾ ಶಕ್ತಿಗಳಲ್ಲಿ ನಂಬಿಕೆ.
ಸಗುಣ ಗುಣಗಳನ್ನು ಅಥವಾ ಲಕ್ಷಣಗಳನ್ನು ಹೊಂದಿರುವುದು. ನಿರ್ಗುಣ ಗುಣಗಳು ಅಥವಾ ಲಕ್ಷಣಗಳಿಲ್ಲದೆ. ಥೀಸ್ಟಿಕ್ ಒಂದು ಅಥವಾ ಹೆಚ್ಚು ದೇವರುಗಳಲ್ಲಿ ನಂಬಿಕೆ. ಧರ್ಮ ಸರಿಯಾದ ಜೀವನ ವಿಧಾನ ಅಥವಾ ಕರ್ತವ್ಯ. ವರ್ಸ್ ಕವಿತೆ ಅಥವಾ ಹಾಡಿನ ಸಾಲು. ಸುಖಿನಾಸ್ ಸಂತೋಷದ ಜನರು. ನಿರಾಮಯಾಸ್ ಆರೋಗ್ಯವಂತ ಜನರು. ಭದ್ರನೀಸ್ ಒಳ್ಳೆಯ ವಿಷಯಗಳು. ಕಶ್ಚಿತ್ ಯಾರಾದರೂ ಅಥವಾ ಯಾರೇ ಆಗಲಿ. ದುಃಖ ದುಃಖ ಅಥವಾ ಕಷ್ಟ. ಸ್ಟೋನ್ಸ್ ಫೌಂಡೇಶನ್ ಆಧಾರವನ್ನು ರೂಪಿಸುವ ಕಲ್ಲುಗಳು. ಫೌಂಡೇಶನ್ ಯಾವುದಾದರೊಂದರ ಆಧಾರ. ಸ್ಕೋಪ್ ಯಾವುದಾದರೊಂದರ ವ್ಯಾಪ್ತಿ. ಯುನೀಕ್ನೆಸ್ ಅದರ ರೀತಿಯಲ್ಲಿ ಒಂದೇ ಆಗಿರುವುದು ಅಥವಾ ವಿಶೇಷವಾಗಿರುವುದು. ಯೂನಿಟಿ ಒಂದಾಗಿ ಒಟ್ಟಾಗಿರುವುದು. ವರೀಸ್ ಆತಂಕ ಅಥವಾ ಕಾಳಜಿಯ ಭಾವನೆಗಳು. ಡಿಸೀಸಸ್ ರೋಗಗಳು ಅಥವಾ ಅನಾರೋಗ್ಯಗಳು. ಗುಡ್ನೆಸ್ ಒಳ್ಳೆಯ ಗುಣ. ಸ್ಯಾಡ್ ದುಃಖಿತನಾಗಿರುವುದು. ಥಿಂಗ್ಸ್ ವಸ್ತುಗಳು ಅಥವಾ ವಿಷಯಗಳು. ವರ್ಲ್ಡ್ ಯೂನಿವರ್ಸ್ ಇಡೀ ಭೂಮಿ ಮತ್ತು ಬ್ರಹ್ಮಾಂಡ. ಪೀಸ್ ಶಾಂತ ಮತ್ತು ನಿಶ್ಶಬ್ದ ಸ್ಥಿತಿ. ಪ್ರಾಸ್ಪರ್ಟಿ ಯಶಸ್ವಿ ಮತ್ತು ಉತ್ತಮ ಅದೃಷ್ಟವನ್ನು ಹೊಂದಿರುವುದು. ಹ್ಯಾಪಿನೆಸ್ ಸಂತೋಷವಾಗಿರುವ ಸ್ಥಿತಿ. ವರ್ಡ್ ಟರ್ಮ್ ಭಾಷೆಯ ಒಂದು ಏಕಮಾನ. ಶ್ರುತೀಸ್ ಕೇಳಲ್ಪಟ್ಟ ಅಥವಾ ಬಹಿರಂಗಪಡಿಸಲಾಗಿದೆ ಎಂದು ನಂಬಲಾದ ಪವಿತ್ರ ಗ್ರಂಥಗಳು. ವೇದಾಸ್ ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಪವಿತ್ರ ಗ್ರಂಥಗಳು. ಸೇಜಸ್ ತುಂಬಾ ಬುದ್ಧಿವಂತ ಜನರು ಅಥವಾ ಋಷಿಗಳು.
ಗುರು ಶಿಷ್ಯ, ಗುರು ಶಿಷ್ಯ ಸಂಬಂಧ. ಸ್ಕ್ರಿಪ್ಟ್, ಬರವಣಿಗೆಯ ವ್ಯವಸ್ಥೆ. ಲೈಫ್ ಟೈಮ್, ಒಬ್ಬ ವ್ಯಕ್ತಿ ಬದುಕುವ ಸಮಯದ ಉದ್ದ. ಕೃಷ್ಣದ್ವೈಪಾಯನ, ವ್ಯಾಸನ ಇನ್ನೊಂದು ಹೆಸರು. ಕ್ಲಸ್ಟರ್, ಒಂದೇ ರೀತಿಯ ವಸ್ತುಗಳ ಗುಂಪು. ವ್ಯಾಸ, ಅನೇಕ ಪುಸ್ತಕಗಳನ್ನು ಬರೆದ ಒಬ್ಬ ಬುದ್ಧಿವಂತ ಋಷಿ. ವೇದವ್ಯಾಸ, ವೇದಗಳನ್ನು ಸಂಘಟಿಸಿದ ವ್ಯಾಸನ ಇನ್ನೊಂದು ಹೆಸರು. ಯಜುರ್ವೇದ, ಆಚರಣೆಗಳಿಗಾಗಿ ಮಂತ್ರಗಳನ್ನು ಹೊಂದಿರುವ ವೇದ. ಸಾಮವೇದ, ಹಾಡಲು ಉದ್ದೇಶಿಸಿರುವ ಸ್ತೋತ್ರಗಳನ್ನು ಹೊಂದಿರುವ ವೇದ. ಅಥರ್ವವೇದ, ಮಂತ್ರಗಳು ಅಥವಾ ಆಕರ್ಷಣೆಗಳನ್ನು ಹೊಂದಿರುವ ವೇದ. ಸ್ಕಂದಾಸ್, ಭಾಗಗಳು ಅಥವಾ ವಿಭಾಗಗಳು. ಡಿವಿಷನ್ಸ್, ಯಾವುದಾದರೊಂದರ ಪ್ರತ್ಯೇಕ ಭಾಗಗಳು. ಸಂಹಿತ, ಸ್ತೋತ್ರಗಳು ಅಥವಾ ಮಂತ್ರಗಳ ಸಂಗ್ರಹ. ಮಂತ್ರಾಸ್, ಪ್ರಾರ್ಥನೆಗಳಲ್ಲಿ ಪುನರಾವರ್ತಿಸುವ ಪವಿತ್ರ ಪದಗಳು ಅಥವಾ ಶಬ್ದಗಳು. ಎಲಿಮೆಂಟ್ಸ್, ಯಾವುದಾದರೊಂದರ ಮೂಲಭೂತ ಭಾಗಗಳು. ಎಂಬಾಡಿಮೆಂಟ್, ಯಾವುದಾದರೊಂದರ ಪರಿಪೂರ್ಣ ಉದಾಹರಣೆ. ಹಿಮ್ಸ್, ಸ್ತೋತ್ರ ಗೀತೆಗಳು ಸಾಮಾನ್ಯವಾಗಿ ಧಾರ್ಮಿಕ. ಡೀಟೀಸ್, ದೇವರುಗಳು ಅಥವಾ ದೇವತೆಗಳು. ಯಜ್ಞಾಸ್, ಪವಿತ್ರ ಅಗ್ನಿ ಆಚರಣೆಗಳು. ಪ್ರೋಸ್, ಸಾಮಾನ್ಯ ಬರವಣಿಗೆ ಆದರೆ ಕಾವ್ಯವಲ್ಲ. ಆರಣ್ಯಕ, ಆಧ್ಯಾತ್ಮಿಕ ತಿಳುವಳಿಕೆಗಾಗಿ ಅರಣ್ಯ ಗ್ರಂಥಗಳು. ಇಂಟರ್ಪ್ರಿಟೇಷನ್ಸ್, ಅರ್ಥದ ವಿವರಣೆಗಳು. ಸ್ತೋತ್ರಾಸ್, ಸ್ತೋತ್ರಗಳು ಅಥವಾ ಪ್ರಾರ್ಥನೆಗಳು. ಉಪನಿಷದ್, ಆಳವಾದ ಸತ್ಯಗಳ ಬಗ್ಗೆ ತಾತ್ವಿಕ ಗ್ರಂಥಗಳು. ಡಿಸ್ಕಷನ್ಸ್, ಆಲೋಚನೆಗಳ ಬಗ್ಗೆ ಮಾತನಾಡುವುದು. ಯೂನಿವರ್ಸ್, ಎಲ್ಲ ಜಾಗ
ಮತ್ತು ಅದರಲ್ಲಿರುವ ಎಲ್ಲವೂ. ಎಕ್ಸಿಸ್ಟೆನ್ಸ್ ನಿಜವಾಗಿರುವ ಸ್ಥಿತಿ. ಹ್ಯೂಮನ್ ಬೀಯಿಂಗ್ಸ್ ಜನರು. ಇಂಪಾರ್ಟೆನ್ಸ್ ಮುಖ್ಯವಾಗಿರುವ ಗುಣ. ಕರ್ಮ ಕಾರ್ಯಗಳು ಮತ್ತು ಅವುಗಳ ಫಲಿತಾಂಶಗಳು. ಇಗ್ನೋರೆನ್ಸ್ ಅಜ್ಞಾನ ಅಥವಾ ಅರ್ಥ ಮಾಡಿಕೊಳ್ಳದಿರುವುದು. ಶ್ಲೋಕ ಸಂಸ್ಕೃತ ಕಾವ್ಯದಲ್ಲಿ ಒಂದು ಪದ್ಯ ಅಥವಾ ದ್ವಿಪದಿ. ಬೃಹದಾರಣ್ಯಕ ಉಪನಿಷತ್ ಒಂದು ಬಹಳ ಮುಖ್ಯವಾದ ಉಪನಿಷತ್. ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯಕ್ಕೆ ಕರೆದುಕೊಂಡು ಹೋಗು ಎಂಬ ಅರ್ಥ ನೀಡುವ ಪ್ರಾರ್ಥನೆ. ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋಗು ಎಂಬ ಅರ್ಥದ ಪ್ರಾರ್ಥನೆ. ಮೃತ್ಯೋರ್ಮ ಅಮೃತಂ ಗಮಯ ಮೃತ್ಯುವಿನಿಂದ ಅಮೃತತ್ವಕ್ಕೆ ಕರೆದುಕೊಂಡು ಹೋಗು ಎಂಬ ಅರ್ಥದ ಪ್ರಾರ್ಥನೆ. ಮೆಸೇಜ್ ಮಾಹಿತಿ ಅಥವಾ ಸೂಚನೆಯ ತುಣುಕು. ಪ್ರೇಯರ್ ದೇವರೊಂದಿಗೆ ಮಾತನಾಡುವುದು. ಟ್ರುತ್ ನಿಜ. ಡಾರ್ಕ್ನೆಸ್ ಕತ್ತಲೆ, ಬೆಳಕಿನ ಅನುಪಸ್ಥಿತಿ. ಲೈಟ್ ಬೆಳಕು, ವಸ್ತುಗಳನ್ನು ಕಾಣುವಂತೆ ಮಾಡುವುದು. ಡೆತ್ ಸಾವು, ಜೀವನದ ಅಂತ್ಯ. ಇಮ್ಮೋರ್ಟ್ಯಾಲಿಟಿ ಶಾಶ್ವತವಾಗಿ ಬದುಕುವಿಕೆ. ಸ್ಮೃತೀಸ್ ನೆನಪಿನಲ್ಲಿಟ್ಟ ಪವಿತ್ರ ಗ್ರಂಥಗಳು, ನೇರವಾಗಿ ಬಹಿರಂಗಪಡಿಸಲಾಗಿಲ್ಲ. ವರ್ಕ್ಸ್ ಕೆಲಸ ಮಾಡುತ್ತದೆ. ಧರ್ಮಸೂತ್ರಾಸ್ ಧಾರ್ಮಿಕ ಮತ್ತು ನೈತಿಕ ಕರ್ತವ್ಯಗಳ ಬಗ್ಗೆ ಗ್ರಂಥಗಳು. ಮ್ಯಾನ್ಯುಯಲ್ಸ್ ಸೂಚನೆಗಳನ್ನು ಹೊಂದಿರುವ ಪುಸ್ತಕಗಳು. ರೂಲ್ಸ್ ನೀವು ಮಾಡಬೇಕಾದ ಅಥವಾ ಮಾಡಬಾರದ ವಿಷಯಗಳು. ಎಥಿಕ್ಸ್ ನೈತಿಕ ತತ್ವಗಳು, ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು. ಎಟಿಕ್ವೇಟ್ ಸಮಾಜದಲ್ಲಿ ಸಭ್ಯ ವರ್ತನೆ. ಕ್ಯಾರೆಕ್ಟರ್ ಒಬ್ಬ ವ್ಯಕ್ತಿಯನ್ನು
ಅನನ್ಯವಾಗಿಸುವ ಗುಣಗಳು. ಕಂಡಕ್ಟ್ ನಡತೆ, ಒಬ್ಬ ವ್ಯಕ್ತಿ ವರ್ತಿಸುವ ವಿಧಾನ. ಮನುಸ್ಮೃತಿ ಒಂದು ಪ್ರಸಿದ್ಧ ಪ್ರಾಚೀನ ಕಾನೂನು ಗ್ರಂಥ. ಟೆಕ್ಸ್ಟ್ ಮೂಲ ಪಾಠ, ಲಿಖಿತ ವಸ್ತು. ವರ್ಲ್ಡ್ ವೀವ್ ಒಬ್ಬ ವ್ಯಕ್ತಿ ಜಗತ್ತನ್ನು ನೋಡುವ ವಿಧಾನ. ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಒಂದು ದೇಶಕ್ಕೆ ಮೂಲಭೂತ ಕಾನೂನುಗಳ ಒಂದು ಸೆಟ್. ಔಟ್ಲುಕ್ ಮೇಲ್ನೋಟ, ಒಬ್ಬ ವ್ಯಕ್ತಿ ವಿಷಯಗಳ ಬಗ್ಗೆ ಯೋಚಿಸುವ ವಿಧಾನ. ಕಾರ್ಪಸ್ ಶರೀರ ಅಥವಾ ದೇಹ. ವೇದಾಂಗ ವೇದಗಳ ಸಹಾಯಕ ವಿಭಾಗಗಳು. ಪುರಾಣ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳು. ಇತಿಹಾಸ ರಾಮಾಯಣ ಮತ್ತು ಮಹಾಭಾರತದಂತಹ ಐತಿಹಾಸಿಕ ಮಹಾಕಾವ್ಯಗಳು. ದರ್ಶನಾಸ್ ಹಿಂದೂ ತತ್ವಶಾಸ್ತ್ರದ ಶಾಲೆಗಳು. ಡಿಸಿಪ್ಲಿನ್ಸ್ ಶಿಸ್ತುಗಳು, ವಿಷಯಗಳು ಅಥವಾ ಅಧ್ಯಯನ ಕ್ಷೇತ್ರಗಳು. ಪ್ರೊನೌನ್ಸಿಯೇಷನ್ ಒಂದು ಪದವನ್ನು ಹೇಳುವ ವಿಧಾನ. ಪ್ರಾಕ್ಟೀಸ್ ಅಭ್ಯಾಸ, ಯಾವುದನ್ನಾದರೂ ಉತ್ತಮವಾಗಿ ಮಾಡಲು ನಿಯಮಿತವಾಗಿ ಮಾಡುವುದು. ಶಿಕ್ಷ ಧ್ವನಿ ವಿಜ್ಞಾನ ಅಥವಾ ಉಚ್ಚಾರಣೆಯ ಅಧ್ಯಯನ. ಫೋನೆಟಿಕ್ಸ್ ಭಾಷಣ ಶಬ್ದಗಳ ಅಧ್ಯಯನ. ಛಂದಾಸ್ ಕಾವ್ಯದ ಮಾಪಕಗಳ ಅಧ್ಯಯನ. ಪ್ರಾಸಿಡಿ ಕಾವ್ಯದಲ್ಲಿ ಲಯ ಮತ್ತು ಶಬ್ದದ ಅಧ್ಯಯನ. ವ್ಯಾಕರಣ ವ್ಯಾಕರಣದ ಅಧ್ಯಯನ. ಗ್ರಾಮರ್ ಪದಗಳು ಮತ್ತು ವಾಕ್ಯಗಳನ್ನು ರೂಪಿಸುವ ನಿಯಮಗಳು. ನಿರುಕ್ತ ವ್ಯುತ್ಪತ್ತಿಶಾಸ್ತ್ರದ ಅಧ್ಯಯನ, ಪದಗಳ ಮೂಲ. ಎಟಿಮಾಲಜಿ ಪದಗಳು ಎಲ್ಲಿಂದ ಬರುತ್ತವೆ ಎಂಬುದರ ಅಧ್ಯಯನ. ಜ್ಯೋತಿಷ್ಯ ಜ್ಯೋತಿಷ್ಯ ಅಥವಾ ಖಗೋಳಶಾಸ್ತ್ರದ ಅಧ್ಯಯನ. ಆಸ್ಟ್ರಾಲಜಿ
ಜ್ಯೋತಿಷ್ಶಾಸ್ತ್ರ. ನಕ್ಷತ್ರಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂಬ ನಂಬಿಕೆ. ಕಲ್ಪ. ಆಚರಣೆಗಳು ಮತ್ತು ಸಮಾರಂಭಗಳಿಗೆ ನಿಯಮಗಳು. ಟೀಚರ್ಸ್. ಶಿಕ್ಷಕರು. ಟಾಟ್. ಯಾರಿಗಾದರೂ ಕಲಿಯಲು ಸಹಾಯ ಮಾಡಿದರು. ರಾಮಾಯಣ ಒಂದು ಪ್ರಸಿದ್ಧ ಪ್ರಾಚೀನ ಭಾರತೀಯ ಮಹಾಕಾವ್ಯ ಕಥೆ. ಮಹಾಭಾರತ ಒಂದು ಬಹಳ ಉದ್ದವಾದ ಪ್ರಾಚೀನ ಭಾರತೀಯ ಮಹಾಕಾವ್ಯ ಕಥೆ. ಎಪಿಕ್ಸ್ ಮಹಾಕಾವ್ಯಗಳು ವೀರರ ಬಗ್ಗೆ ಉದ್ದವಾದ ಕವಿತೆಗಳು ಅಥವಾ ಕಥೆಗಳು. ಸ್ಟೋರೀಸ್ ಘಟನೆಗಳ ಕಥೆಗಳು. ಸಬ್ ಸ್ಟೋರೀಸ್ ದೊಡ್ಡ ಕಥೆಗಳೊಳಗಿನ ಚಿಕ್ಕ ಕಥೆಗಳು. ರಿಗಾರ್ಡ್ ಒಂದು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸಲು. ಮಾರಲ್ ಸರಿ ಮತ್ತು ತಪ್ಪಿನ ಬಗ್ಗೆ. ವ್ಯಾಲ್ಯೂಸ್ ಯಾವುದು ಒಳ್ಳೆಯದು ಮತ್ತು ಸರಿ ಎಂಬುದರ ಬಗ್ಗೆ ಪ್ರಮುಖ ನಂಬಿಕೆಗಳು. ಲೈಟ್ಸ್ ಗೈಡಿಂಗ್ ಮಾರ್ಗವನ್ನು ತೋರಿಸುವ ಅಥವಾ ತಿಳುವಳಿಕೆಯನ್ನು ನೀಡುವ ವಿಷಯಗಳು. ಲ್ಯಾಂಗ್ವೇಜಸ್ ಭಾಷೆಗಳು. ಪುರಾಣಾಸ್ ಕಥೆಗಳನ್ನು ಹೊಂದಿರುವ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳು. ಉಪಪುರಾಣಾಸ್ ಚಿಕ್ಕ ಸಂಬಂಧಿತ ಪುರಾಣ ಗ್ರಂಥಗಳು. ದೇವತಾಸ್ ದೇವತೆಗಳು ಅಥವಾ ದೇವರುಗಳು. ಕಿಂಗ್ಸ್ ರಾಜರು. ರಿಚುಯಲ್ಸ್ ವಿಶೇಷ ಸಮಾರಂಭಗಳು ಅಥವಾ ಕಾರ್ಯಗಳು. ವರ್ಷಿಪ್ ನೌನ್ ದೇವರು ಅಥವಾ ದೇವರುಗಳಿಗೆ ಗೌರವ ಮತ್ತು ಪ್ರೀತಿಯನ್ನು ತೋರಿಸುವ ಕಾರ್ಯ. ಇನ್ಸ್ಟ್ರಕ್ಷನ್ಸ್ ಏನನ್ನಾದರೂ ಹೇಗೆ ಮಾಡಬೇಕೆಂದು ನಿರ್ದೇಶನಗಳು. ಗೈಡ್ಲೈನ್ಸ್ ಏನನ್ನಾದರೂ ಹೇಗೆ ಮಾಡಬೇಕು ಎಂದು ತೋರಿಸುವ ನಿಯಮಗಳು ಅಥವಾ ಸಲಹೆಗಳು. ಪಿಲ್ಲರ್ಸ್ ಬಲವಾದ ಆಧಾರಗಳು ಅಥವಾ ಯಾವುದಾದರೊಂದರ ಪ್ರಮುಖ ಭಾಗಗಳು. ಫಿಲಾಸಫಿ ಜ್ಞಾನ, ಸತ್ಯ
ಮತ್ತು ಜೀವನದ ಅರ್ಥದ ಬಗ್ಗೆ ಆಲೋಚನೆಗಳ ಅಧ್ಯಯನ. ವೈಶೇಷಿಕ ಪರಮಾಣುಗಳು ಮತ್ತು ವಾಸ್ತವದ ಬಗ್ಗೆ ಹಿಂದೂ ತತ್ವಶಾಸ್ತ್ರದ ಒಂದು ಶಾಲೆ. ಯೋಗ ದೈಹಿಕ ಮತ್ತು ಮಾನಸಿಕ ಅಭ್ಯಾಸಗಳ ಒಂದು ವ್ಯವಸ್ಥೆ. ಪೂರ್ವ ಮೀಮಾಂಸ ವೈದಿಕ ಆಚರಣೆಗಳ ಬಗ್ಗೆ ಹಿಂದೂ ತತ್ವಶಾಸ್ತ್ರದ ಒಂದು ಶಾಲೆ. ಉತ್ತರ ಮೀಮಾಂಸ ವೇದಾಂತದ ಇನ್ನೊಂದು ಹೆಸರು. ಹಿಂದೂ ತತ್ವಶಾಸ್ತ್ರದ ಒಂದು ಶಾಲೆ. ಗ್ರೂಪ್ಸ್ ಗುಂಪುಗಳು, ಜನರು ಅಥವಾ ವಸ್ತುಗಳ ಸಂಗ್ರಹಗಳು. ಅಥಾರಿಟಿ ಆದೇಶಗಳನ್ನು ನೀಡುವ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ. ಜೈನಿಸಂ ಒಂದು ಪ್ರಾಚೀನ ಭಾರತೀಯ ಧರ್ಮ. ಬುದ್ಧಿಸಂ ಭಾರತದಲ್ಲಿ ಹುಟ್ಟಿದ ಒಂದು ಧರ್ಮ ಮತ್ತು ತತ್ವಶಾಸ್ತ್ರ. ಚರ್ವಕ ದೇವರನ್ನು ನಂಬದ ಒಂದು ಪ್ರಾಚೀನ ಭಾರತೀಯ ತಾತ್ವಿಕ ಶಾಲೆ. ನಾಮ ನೇಮ್ ಹೆಸರು, ಯಾವುದೇ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಪ್ರಾಣಿಯನ್ನು ಗುರುತಿಸಲು ಮತ್ತು ಕರೆಯಲು ಬಳಸುವ ಪದ. ರೂಪ ಫಾರ್ಮ್ ಯಾವುದಾದರೊಂದರ ಆಕಾರ ಅಥವಾ ನೋಟ. ಫಾರ್ಮ್ ಶೇಪ್ ಯಾವುದಾದರೊಂದರ ಹೊರಗಿನ ಆಕಾರ ಅಥವಾ ನೋಟ. ಆಗಮ ಸಾಹಿತ್ಯ ನಿರ್ದಿಷ್ಟ ಧಾರ್ಮಿಕ ಸಂಪ್ರದಾಯಗಳು ಮತ್ತು ಆರಾಧನೆಗೆ ಸಂಬಂಧಿಸಿದ ಗ್ರಂಥಗಳು. ಬ್ರಾಂಚ್ ಯಾವುದಾದರೂ ದೊಡ್ಡದರ ಒಂದು ಭಾಗ. ವೈಷ್ಣವ ವಿಷ್ಣುವಿನ ಅನುಯಾಯಿ. ಶೈವ ಶಿವನ ಅನುಯಾಯಿ. ಶಾಕ್ತ ದೈವಿಕ ತಾಯಿಯ ಶಕ್ತಿ ಅನುಯಾಯಿ. ಸ್ಕೂಲ್ಸ್ ಆಫ್ ಥಾಟ್ ಆಲೋಚನೆ ಅಥವಾ ನಂಬಿಕೆಯ ವಿವಿಧ ವಿಧಾನಗಳು. ಟ್ರೆಡಿಷನ್ಸ್ ಸಮಯದೊಂದಿಗೆ ರವಾನೆಯಾದ ನಂಬಿಕೆಗಳು ಮತ್ತು ಸಂಪ್ರದಾಯಗಳು. ಪ್ಲೂರಲಿಸಂ ಅನೇಕ ವಿಭಿನ್ನ ಗುಂಪುಗಳು ಅಥವಾ ಆಲೋಚನೆಗಳು ಒಟ್ಟಾಗಿ ಇರುವ ಪರಿಸ್ಥಿತಿ. ಪ್ರಿನ್ಸಿಪಲ್ ಒಂದು ಮೂಲಭೂತ ನಿಯಮ ಅಥವಾ ನಂಬಿಕೆ. ಒಪಿನಿಯನ್ಸ್ ಯಾವುದಾದರೊಂದರ ಬಗ್ಗೆ
ಯಾರಾದರೂ ಏನು ಯೋಚಿಸುತ್ತಾರೆ ಎಂದು. ಚಾಂಟ್ ಪದಗಳು ಅಥವಾ ಶಬ್ದಗಳನ್ನು ಲಯಬದ್ಧವಾಗಿ ಪುನರಾವರ್ತಿಸಲು. ಸೈಡ್ಸ್ ವಿವಿಧ ದೃಷ್ಟಿಕೋನಗಳು ಅಥವಾ ಗುಂಪುಗಳು. ಏಮ್ ಒಂದು ಗುರಿ ಅಥವಾ ಉದ್ದೇಶ. ಸ್ವಾಮಿ ವಿವೇಕಾನಂದ ಒಬ್ಬ ಪ್ರಸಿದ್ಧ ಭಾರತೀಯ ಆಧ್ಯಾತ್ಮಿಕ ನಾಯಕ. ಲೆಕ್ಚರ್ ಏನನ್ನಾದರೂ ಕಲಿಸಲು ನೀಡುವ ಭಾಷಣ. ಡೇ ದಿನ. ಚಿಕಾಗೋ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಚಿಕಾಗೋದಲ್ಲಿ ಧಾರ್ಮಿಕ ನಾಯಕರ ದೊಡ್ಡ ಸಭೆ. ಹೆಲ್ಪ್ ಯಾರಿಗಾದರೂ ಏನಾದರೂ ಸಹಾಯ ಮಾಡಲು. ಫೈಟ್ ನೌನ್ ಒಂದು ಹೋರಾಟ ಅಥವಾ ಸಂಘರ್ಷ. ಅಸಿಮಿಲೇಷನ್ ವಿಭಿನ್ನ ಗುಂಪು ಅಥವಾ ಸಾಂಸ್ಕೃತಿಕ ಭಾಗವಾಗಿರುವುದು. ಡೆಸ್ಟ್ರಕ್ಷನ್ ಏನನ್ನಾದರೂ ನಾಶ ಮಾಡುವ ಕ್ರಿಯೆ. ಹಾರ್ಮನಿ ಒಪ್ಪಂದ ಅಥವಾ ಶಾಂತಿಯ ಸ್ಥಿತಿ. ಡಿಸೆನ್ಷನ್ ಬಲವಾದ ಭಿನ್ನಾಭಿಪ್ರಾಯ. ಹರ್ಡ್ ಕಿವಿಯಿಂದ ಶಬ್ದವನ್ನು ಗ್ರಹಿಸಲಾಯಿತು. ಮೀನ್ ತಿಳಿಸಲು ಅಥವಾ ವ್ಯಕ್ತಪಡಿಸಲು ಉದ್ದೇಶಿಸುವುದು. ಸಿ ಟು ವೀವ್ ಕಣ್ಣುಗಳಿಂದ ಗ್ರಹಿಸಲು. ಪಶ್ಯಂತು ಅವರು ನೋಡಲಿ ಎಂಬ ಅರ್ಥದ ಸಂಸ್ಕೃತ ಪದ. ಭಾಗ್ ಭವೇತ್ ಒಂದು ಭಾಗವಾಗಲಿ ಎಂಬ ಅರ್ಥದ ಸಂಸ್ಕೃತ ಪದ. ಫ್ಲೋ ಸ್ಥಿರವಾಗಿ ಮತ್ತು ನಿರಂತರವಾಗಿ ಚಲಿಸಲು. ಎಮ್ಯುಲೇಟಿಂಗ್ ಯಾರನ್ನಾದರೂ ಅಥವಾ ಏನನ್ನಾದರೂ ಅನುಕರಿಸಲು ಪ್ರಯತ್ನಿಸುವುದು. ಫೈಟ್ ಯುದ್ಧ ಅಥವಾ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವುದು. ಅಸಿಮಿಲೇಷನ್ ಇನ್ನೊಂದಕ್ಕೆ ಹೋಲುವ ಪ್ರಕ್ರಿಯೆ. ಡಿಸ್ಟ್ರಕ್ಷನ್ ಯಾವುದಾದರೊಂದಕ್ಕೆ ಹಾನಿಯನ್ನುಂಟು ಮಾಡುವ ಕ್ರಿಯೆ ಅಥವಾ ವಿನಾಶ. ಡಿಸೆನ್ಷನ್ ಸಂಘರ್ಷಕ್ಕೆ ಕಾರಣವಾಗುವ ಭಿನ್ನಾಭಿಪ್ರಾಯ.